ಸತ್ ಸತ್. ಫ್ರೆಂಡ್ಸ್, ಈ 3 ರಾಶಿ ನಕ್ಷತ್ರದವರ ಜೀವನವನ್ನು ಗಮನಿಸಿದ್ರೆ ಒಂದು ಸಾಮಾನ್ಯ ಗುಣ ಖಂಡಿತವಾಗಿಯೂ ಕಾಣಿಸುತ್ತೆ. ಅದು ಏನ್ ಗೊತ್ತಾ? ಸಾಧನೆ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಹೆಸರನ್ನ ಉಳಿಸ್ಬೇಕು ಅನ್ನೋ ದಾಹ. ಇತರರು ಸಣ್ಣ ಗುರಿ ಇಟ್ಟು ಸಂತೋಷವಾಗಿದ್ರೆ ಇವರಿಗೆ ಅಷ್ಟೇನೂ ಸಂತೋಷ ಇಲ್ಲ. ಇವರ ಗುರಿಗಳು ಪರ್ವತದಷ್ಟು ದೊಡ್ಡದು, ಇವರು ಬಯಸುವ ಕನಸುಗಳು ಸಮುದ್ರದಷ್ಟು ಆಳ. ಅವರ ಈ ಕನಸುಗಳ ಹಿಂದೆ ಒಂದು ವಿಶೇಷ ಶಕ್ತಿ ಇದೆ, ಅದು ಅವರ ಹಠ. ಒಮ್ಮೆ ಇವರ ಮನಸ್ಸಿನಲ್ಲಿ ನಾನು ಮಾಡ್ತೀನಿ ಅನ್ನೋ ನಿರ್ಧಾರ ಬಂದ್ರೆ ಆ ನಿರ್ಧಾರವನ್ನ ಬದಲಾಯಿಸುವುದು ದೇವರಿಗೂ ಕಷ್ಟ ಅನ್ನೋದನ್ನ ಹೇಳ್ತಾರೆ. ಇವರು ಎಷ್ಟು ಕಷ್ಟ ಬಂದ್ರೂ ಕೂಡ ಕೈ ಬಿಡೋದಿಲ್ಲ. ಒಂದು ಬಾರಿ ಸೋತ್ರು ಮತ್ತೊಮ್ಮೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ, ಮತ್ತೆ ಸೋತ್ರು ಮತ್ತೆ ಎದ್ದು ನಿಂತು ಮುಂದುವರಿತಾನೆ ಇರ್ತಾರೆ. ಈ ಗುಣವೇ ಇವರನ್ನ ಅಸಾಧಾರಣರನ್ನಾಗಿ ಮಾಡುತ್ತೆ. ಫ್ರೆಂಡ್ಸ್, ಇದು ಕೇವಲ ಕಠಿಣವಾಗಿರೋದಲ್ಲ, ಇವರ ಮನಸ್ಸು ತುಂಬಾ ಭಾವನಾತ್ಮಕ. ಇವರ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಆ ಕಣ್ಣೀರು ನದಿಯಂತೆ ಹರಿಯುತ್ತೆ. ಹಠದಿಂದ ಕಣ್ಣೀರು ಸುರಿಯುವವರೆಗೂ ಹೋಗಬಹುದು, ಆದರೆ ಆ ನೋವು ಇವರನ್ನ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡುತ್ತೆ. ಸೋಲನ್ನು ಸವಾಲಾಗಿ ಪರಿವರ್ತಿಸಿ ಮತ್ತೆ ಹೋರಾಟಕ್ಕೆ ಸಿದ್ಧರಾಗ್ತಾರೆ. ಇವರ ಜೊತೆ ಸ್ನೇಹ ಮಾಡಿದ್ರೆ ಜೀವವನ್ನೇ ಕೊಡುವಷ್ಟು ಬದ್ಧರಾಗಿರ್ತಾರೆ. ಸ್ನೇಹಕ್ಕಾಗಿ ಇವರ ಹೃದಯ ಸದಾ ತೆರೆದಿರುತ್ತೆ. ಆದರೆ ಯಾರಾದರೂ ಇವರನ್ನು ಮೋಸ ಮಾಡಿದ್ರೆ ಆ ನೋವನ್ನು ಜೀವನವಿಡೀ ಮರೆಯೋದಿಲ್ಲ. ಇವರ ದ್ವೇಷ ಬೆಂಕಿಯಂತೆ ಉರಿಯುತ್ತೆ. ಕುಟುಂಬದಲ್ಲಿಯೂ ಇವರ ಪ್ರಭಾವ ಬಹಳ ದೊಡ್ಡದು. ಮನೆತನದ ನಿರ್ಧಾರಗಳಲ್ಲಿ ಇವರ ಮಾತೇ ಪ್ರಮುಖ. ಬೇರೆಯವರು ಅಳವಡಿಸಿಕೊಂಡ್ರೂ ಇವರ ಮಾತಿಗೆ ತಲೆಬಾಗಲೇಬೇಕು, ಏಕೆಂದ್ರೆ ಇವರಲ್ಲಿ ನಾಯಕತ್ವದ ಗುಣ ಪ್ರಬಲವಾಗಿದೆ. ಹೊರಗಿನ ಜಗತ್ತಿನಲ್ಲೂ ಅದೇ. ಕೆಲಸದ ಸ್ಥಳದಲ್ಲಿರಲಿ, ಸಮಾಜದಲ್ಲಿರಲಿ, ಗುಂಪಿನಲ್ಲಿ ಇವರೇ ಮುಂಚೂಣಿ. ಇತರರು ಇವರನ್ನ ಹಿಂಬಾಲಿಸುತ್ತಾರೆ. ವೃಶ್ಚಿಕ ರಾಶಿಯವರ ಒಂದು ದೊಡ್ಡ ವಿಶೇಷತೆ ಏಂದ್ರೆ ಅವರ ಧೈರ್ಯ. ಅಪಾಯ ಎದುರಾದಾಗ ಹೆದರದೆ ಮುಂದೆ ಹೋಗುತ್ತಾರೆ. ಇತರರು ಹಿಂದೆ ಸರಿದ್ರೂ ಇವರ ಮೊದಲ ಹೆಜ್ಜೆ ಇಡುತ್ತಾರೆ. ಅವರ ಧೈರ್ಯ ನೋಡಿ ಹಲವರಿಗೆ ಆಶ್ಚರ್ಯವಾಗುತ್ತೆ. ಇವರು ಕೈಗೊಂಡ ಕೆಲಸದಲ್ಲಿ ಸಂಪೂರ್ಣ ತೊಡಗಿಕೊಳ್ತಾರೆ, ಅರ್ಧಕ್ಕೆ ಬಿಟ್ಕೊಡೋದಿಲ್ಲ. ಕುಂಭರಾಶಿಯ ಶತಭಿಷ ನಕ್ಷತ್ರವನ್ನ ನೋಡಿದ್ರೆ ಇವರಲ್ಲಿ ಜ್ಞಾನ ಪಿಪಾಸೆ ಹೆಚ್ಚು. ಇವರಿಗೆ ತಿಳಿಯದ ವಿಷಯವೇ ಇರಬಾರದು ಅನ್ನೋ ಕುತೂಹಲ. ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸೇವೆ ಎಲ್ಲ ಕ್ಷೇತ್ರಗಳಲ್ಲೂ ಇವರಿಗೆ ಆಸಕ್ತಿ. ಇವರಿಗೆ ದೊರೆತ ಶಕ್ತಿ ಕೇವಲ ತಮ್ಮ ಯಶಸ್ಸಿಗೆ ಮಾತ್ರವಲ್ಲ, ಸಮಾಜದ ಹಿತಕ್ಕಾಗಿ ಕೂಡ ಬಳಸ್ತಾರೆ. ಆದರೆ ಫ್ರೆಂಡ್ಸ್, ಒಂದು ವಿಷಯ ಸ್ಪಷ್ಟ, ಇವರ ಜೀವನದಲ್ಲಿ ಏಳಿಗೆ, ಯಶಸ್ಸು, ಕೀರ್ತಿ ಇವುಗಳು ತಡವಾಗಿ ಬರುತ್ತೆ. ವಿಶೇಷವಾಗಿ 30 ವರ್ಷ, 35 ವರ್ಷ ಅಥವಾ 40 ವರ್ಷ ನಂತರ ಇವರ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ಹಲವರಿಗೂ ಹಲವು ಸವಾಲುಗಳು, ಅಡೆತಡೆಗಳು, ಪರೀಕ್ಷೆಗಳು ಬರುತ್ತೆ. ಆದರೆ ಅವುಗಳನ್ನು ಜಯಿಸಿ ಬಂದಾಗ ಮಾತ್ರ ಇವರಿಗೆ ಭಗವಂತನ ಆಶೀರ್ವಾದ ದೊರೆಯುತ್ತೆ. ಇವರ ಯಶಸ್ಸಿಗೆ ತಾಯಿ ತಂದೆಯ ಆಶೀರ್ವಾದ, ಗುರು ಹಿರಿಯರ ಕೃಪೆ, ದೇವರ ಸಂಕಲ್ಪ ಈ 3 ಅಗತ್ಯ. ಇವುಗಳೊಂದಿಗೆ ಇವರ ಶಕ್ತಿ ಸೇರುತ್ತೆ. ಆಗ ಮಾತ್ರ ಇವರಿಗೆ ಸಂಪೂರ್ಣ ಬೆಳಕು ಬರುತ್ತೆ. ಫ್ರೆಂಡ್ಸ್, ನೀವು ನೋಡಿದಂತೆ ನರೇಂದ್ರ ಮೋದಿಜಿ ಅನುರಾಧ ನಕ್ಷತ್ರ, ರಾಹುಲ್ ಗಾಂಧಿ ಜ್ಯೇಷ್ಠ ನಕ್ಷತ್ರ, ಇವರ ಜೀವನದಲ್ಲೂ ಈ ನಕ್ಷತ್ರ ಒಂದು ಪರಿಣಾಮವನ್ನು ನಾವು ಕಾಣಬಹುದು. ಒಬ್ಬರು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಮತ್ತೊಬ್ಬರು ತನ್ನದೇ ಆದ ಹಾದಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರ ಜೀವನ ಕಥೆಗಳು ಈ ನಕ್ಷತ್ರದ ಶಕ್ತಿಗೆ ಸಾಕ್ಷಿ ಅಂತಾನೆ ಹೇಳಬಹುದು. ಇನ್ನು ಈ ಶತಭಿಷ ನಕ್ಷತ್ರ ಏನಿದೆ, ಇದು ಅತ್ಯಂತ ಶಕ್ತಿಶಾಲಿಯಾದ ನಕ್ಷತ್ರ. 1000 ನಕ್ಷತ್ರಗಳು ಸೇರಿದ್ರೆ ಈ ಒಂದು ನಕ್ಷತ್ರ ಆಗುವುದು. ಅಂತ ಬಲಶಾಲಿಯಾದಂಥ ನಕ್ಷತ್ರ. ಫ್ರೆಂಡ್ಸ್, ನಾವು ಈ ಪ್ರತಿಯೊಂದು ರಾಶಿಯ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಅನುರಾಧ ನಕ್ಷತ್ರದವರು ತುಂಬಾ ಶ್ರದ್ಧೆಯುಳ್ಳವರು. ಇವರಿಗೆ ಸ್ನೇಹ ಅತಿ ಪ್ರಿಯ. ಒಮ್ಮೆ ಸ್ನೇಹ ಮಾಡಿದ್ರೆ ಜೀವವಿಡೀ ಕಾಪಾಡ್ತಾರೆ. ಇವರ ಮನಸ್ಸು ತುಂಬಾ ಭಾವನಾತ್ಮಕ, ಆದರೆ ಅದೆಷ್ಟೋ ಬಾರಿ ಆ ಭಾವನೆಗಳನ್ನ ಬಲವಾಗಿ ಮರೆಮಾಚ್ತಾರೆ. ಕೆಲಸದಲ್ಲಿ ನಂಬಿಕೆಗೆ ಪಾತ್ರರಾಗ್ತಾರೆ. ಇವರೊಂದಿಗೆ ಕೆಲಸ ಮಾಡಿದವರು ಇವರು ಹಠದಿಂದ ಮಾಡಿದ ಕೆಲಸವನ್ನು ಕೊನೆಗೂ ಮುಗಿಸಿಬಿಡ್ತಾರೆ ಅನ್ನೋ ವಿಶ್ವಾಸವನ್ನ ಹೊಂದಿರ್ತಾರೆ. ಪ್ರೀತಿ, ಮದುವೆಯ ವಿಷಯದಲ್ಲಿ ಇವರ ಜೀವನ ಸ್ವಲ್ಪ ಗರಿಷ್ಠ ಏರಿಳಿತಗಳಿಂದ ಕೂಡಿರಬಹುದು. ಏಕೆಂದ್ರೆ ಇವರ ಹಠ ಮತ್ತು ಭಾವನೆ ಎರಡೂ ಮಿಶ್ರಣ ಆಗಿರೋದ್ರಿಂದ ಪ್ರೀತಿಯಲ್ಲಿ ಅತಿಯಾದ ತೀವ್ರತೆ ತೋರಿಸುತ್ತಾರೆ. ತಮ್ಮ ಸಂಗಾತಿಗೆ ಅಪಾರ ಪ್ರೀತಿ ಕೊಡುವವರು, ಆದರೆ ಮೋಸ ಕಂಡರೆ ಅದನ್ನು ಜೀವವಿಡೀ ಮರೆಯೋದಿಲ್ಲ. ಆದ್ದರಿಂದ ಇವರು ತಮ್ಮ ಜೀವನ ಸಂಗಾತಿಯನ್ನು ಆರಿಸುವಾಗ ಜಾಗ್ರತೆಯಿಂದ ಇರಬೇಕು.
ಆರೋಗ್ಯದ ವಿಷಯದಲ್ಲಿ ಅನುರಾಧ ನಕ್ಷತ್ರದವರಿಗೆ ಹೆಚ್ಚು ಜಾಗ್ರತೆ ಬೇಕಾಗಿರುವುದು ಒತ್ತಡ ಮತ್ತು ತಲೆನೋವು. ಏಕೆಂದರೆ ಇವರ ಹಠ, ಚಿಂತನೆ, ಗುರಿ ಇವುಗಳ ಒತ್ತಡದಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ಹೆಚ್ಚು ಆಗಬಹುದು. ಆದರೆ ಧ್ಯಾನ, ಯೋಗ, ದೇವರ ನಂಬಿಕೆ ಇವುಗಳಿಂದ ಸಮತೋಲನ ಸಾಧಿಸಬಹುದು. ಆರ್ಥಿಕವಾಗಿ ಇವರಿಗೆ ದೊಡ್ಡ ಏರಿಳಿತಗಳು ಇರ್ತವೆ. ಆದರೆ ಒಂದು ವಯಸ್ಸಿನ ನಂತರ, ವಿಶೇಷವಾಗಿ 35ರಿಂದ 40 ವರ್ಷದ ನಂತರ ಇವರಿಗೆ ಅದೃಷ್ಟ ಬರುತ್ತೆ. ಆ ಸಮಯದಲ್ಲಿ ಇವರು ಸಂಪತ್ತು, ಆಸ್ತಿ, ಐಶ್ವರ್ಯವನ್ನ ಮಾಡ್ತಾರೆ. ಇನ್ನು ವೃಶ್ಚಿಕ ರಾಶಿಯ ಜ್ಯೇಷ್ಠ ನಕ್ಷತ್ರ ನೋಡೋಣ. ಜ್ಯೇಷ್ಠ ನಕ್ಷತ್ರದವರು ಅಧಿಕಾರ ಪ್ರಿಯರು. ಇವರ ಮನಸ್ಸಿನಲ್ಲಿ ಯಾವಾಗಲೂ ನಾನೇ ಮೊದಲಿಗ ಅನ್ನೋ ಬಯಕೆ ಸದಾ ಇರುತ್ತೆ. ಇವರಲ್ಲಿ ನಾಯಕತ್ವದ ಗುಣ ತುಂಬಾ ಬಲವಾಗಿ ಕಂಡುಬರುತ್ತೆ. ಇವರು ಕುಟುಂಬದಲ್ಲಾಗ್ಲಿ ಸಮಾಜದಲ್ಲಾಗ್ಲಿ ಯಾವ ಗುಂಪಿನಲ್ಲಿ ಇದ್ರೂ ತಮ್ಮದೇ ಆದ ಪ್ರಭಾವವನ್ನ ಬೀರ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರಿಗೆ ನಿಷ್ಠೆ ತುಂಬಾ ಮುಖ್ಯ. ಮೋಸ ಕಂಡರೆ ಇವರು ಅದನ್ನು ಸಹಿಸೋದೇ ಇಲ್ಲ. ಇವರ ಪ್ರೀತಿಯಲ್ಲಿ ಹಕ್ಕು, ಅಹಂಕಾರ, ಸ್ವಾಮ್ಯ ಭಾವ ಹೆಚ್ಚು ಕಾಣಬಹುದು. ಆದರೆ ಪ್ರೀತಿಯಲ್ಲಿ ತೊಡಗಿದಾಗ ಹೃದಯದಿಂದ ತೊಡಗುತ್ತಾರೆ. ವೃತ್ತಿಯಲ್ಲಿ ಇವರಿಗೆ ರಾಜಕೀಯ, ಆಡಳಿತ, ಸೇನೆ, ಪೊಲೀಸ್, ದೊಡ್ಡ ಕಂಪನಿ ಹುದ್ದೆಗಳು ಶ್ರೇಷ್ಠ. ಏಕೆಂದರೆ ಅವರಲ್ಲಿ ಆಜ್ಞಾಪಿಸುವ ಶಕ್ತಿ, ನಿರ್ವಹಿಸುವ ಕೌಶಲ್ಯ, ಜನರನ್ನ ಮುನ್ನಡೆಸುವ ಗುಣ ಇರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಇವರಿಗೆ ಜಾಗೃತಿ ಬೇಕಾಗಿರುವುದು ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ. ಆದ್ದರಿಂದ ನಿಯಮಿತ ವ್ಯಾಯಾಮ, ಉತ್ತಮ ಆಹಾರ ಪದ್ಧತಿ ಅಗತ್ಯ. ಆರ್ಥಿಕ ವಿಷಯದಲ್ಲಿ ಇವರಿಗೆ ಏರಿಳಿತಗಳೇ ಹೆಚ್ಚು. ಆದರೆ ಅವರ ಹಠದಿಂದ, ಪರಿಶ್ರಮದಿಂದ ಕೊನೆಗೂ ದೊಡ್ಡ ಮಟ್ಟದ ಆರ್ಥಿಕ ಏಳಿಗೆಯನ್ನ ಸಾಧಿಸ್ತಾರೆ. ಇನ್ನು ಕೊನೆಯದಾಗಿ ಕುಂಭರಾಶಿಯ ಶತಭಿಷ ನಕ್ಷತ್ರ ನೋಡೋಣ. ಈ ಶತಭಿಷ ನಕ್ಷತ್ರದವರು ಅತ್ಯಂತ ಬುದ್ಧಿವಂತರು, ಆಲೋಚನೆ ಶಕ್ತಿಯುಳ್ಳವರು. ಇವರಿಗೆ ಅಸಾಧ್ಯ ಅನ್ನೋದೇ ಯಾವುದೂ ಇಲ್ಲ. ತಂತ್ರಜ್ಞಾನ, ವಿಜ್ಞಾನ, ವೈದ್ಯಕೀಯ, ಸಂಶೋಧನೆ, ಆಧ್ಯಾತ್ಮಿಕತೆ ಎಲ್ಲ ಕ್ಷೇತ್ರಗಳಲ್ಲೂ ಇವರಿಗೆ ಆಸಕ್ತಿ. ಇವರಿಗೆ ಹೊಸ ವಿಷಯ ತಿಳಿಯಬೇಕೆಂಬ ದಾಹ ಸದಾ ಇರುತ್ತೆ. ಪ್ರೀತಿ, ಮದುವೆಯಲ್ಲಿ ಇವರಿಗೆ ಸ್ವಾತಂತ್ರ್ಯ ಬಹಳ ಮುಖ್ಯ. ಇವರಿಗೆ ಬಂಧನೆ, ನಿಯಂತ್ರಣ ಇಷ್ಟ ಇಲ್ಲ. ತಮ್ಮ ಸಂಗಾತಿ ಇವರ ಸ್ವಾತಂತ್ರ್ಯವನ್ನ ಗೌರವಿಸಿದರೆ ಇವರ ಪ್ರೀತಿ ಜೀವನ ಬಹಳ ಸುಂದರವಾಗಿರುತ್ತೆ. ಇಲ್ಲದಿದ್ದರೆ ಅಸಮಾಧಾನದಿಂದ ಕೂಡಿರುತ್ತೆ. ಇನ್ನು ವೃತ್ತಿಯಲ್ಲಿ ಶತಭಿಷ ನಕ್ಷತ್ರದವರು ಸಂಶೋಧಕ, ವಿಜ್ಞಾನಿ, ವೈದ್ಯ, ತಂತ್ರಜ್ಞ, ಸಮಾಜ ಸೇವಕ, ಆಧ್ಯಾತ್ಮಿಕ ಗುರು ಇಂತಹ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಕಾಣ್ತಾರೆ. ಆರೋಗ್ಯದ ವಿಷಯದಲ್ಲಿ ಇವರಿಗೆ ಹೆಚ್ಚು ಗಮನ ಕೊಡಬೇಕಾಗಿರುವುದು ನರಗಳ ಸಮಸ್ಯೆ, ಮಾನಸಿಕ ಒತ್ತಡ, ಕೆಲವೊಮ್ಮೆ ಏಕಾಂತತೆಯಿಂದ ಬಂದ ಖಿನ್ನತೆ. ಆದ್ದರಿಂದ ಸದಾ ಚೈತನ್ಯದಿಂದ ಇರಲು ಸ್ನೇಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಇವರಿಗೆ ಅತ್ಯಂತ ಸಹಾಯಕ. ಆರ್ಥಿಕ ವಿಷಯದಲ್ಲಿ ಶತಭಿಷ ನಕ್ಷತ್ರದವರು ತಮ್ಮ ಜ್ಞಾನ, ಪರಿಶ್ರಮ, ಸಂಶೋಧನೆಯ ಮೂಲಕ ಆರ್ಥಿಕ ಏಳಿಗೆ ಸಾಧಿಸ್ತಾರೆ. ಇವರಿಗೆ ಆಕಸ್ಮಿಕ ಧನಲಾಭಗಳ ಸಾಧ್ಯತೆ ಹೆಚ್ಚು. ಫ್ರೆಂಡ್ಸ್, ಈ 3 ನಕ್ಷತ್ರದವರ ಜೀವನದಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಕಾಣುತ್ತೆ. ಕಷ್ಟಗಳು ಬರ್ತವೆ, ಪರೀಕ್ಷೆಗಳು ಬರ್ತವೆ, ಆದರೆ ಕೊನೆಯಲ್ಲಿ ಇವರು ಏಳುತ್ತಾರೆ. ಏಳದಂತೆ ಮಾಡುವ ಶಕ್ತಿ ಯಾರಲ್ಲೂ ಇಲ್ಲ. ಅವರ ಹಠ, ಅವರ ಆತ್ಮವಿಶ್ವಾಸ, ಅವರ ಕನಸುಗಳು ಇವುಗಳೇ ಇವರ ಜೀವನವನ್ನ ಉನ್ನತ ಮಟ್ಟಕ್ಕೆ ಹೇರುತ್ತೆ. ಇದರಲ್ಲಿ ನಿಮ್ದು ಯಾವುದು ನಕ್ಷತ್ರ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ 3ರಲ್ಲಿ ನೀವು ಯಾವುದಾದ್ರೂ ಒಂದು ನಕ್ಷತ್ರ ಆಗಿದ್ರೆ ನೀವು ಜೀವನದಲ್ಲಿ ಖಂಡಿತವಾಗಿಯೂ ಮೇಲೆ ಬಂದೇ ಬರ್ತೀರಾ, ದೊಡ್ಡ ವ್ಯಕ್ತಿಗಳ ಹಾಗೆ ಆಗ್ತೀರಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.